ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಗೌರಿ ಕಲ್ಯಾಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಗೌರಿ ಮತ್ತು ಸರಿತಾ, ಚಂಚಲ, ಮೋನಿಕಾ ಎಲ್ಲರೂ ಹೋಗಿ ದೇವರಿಗೆ ಆರತಿ ಮಾಡ್ತಾರೆ. ಗೌರಿ ನಿಜವಾಗ್ಲೂ ತುಂಬ ಚೆನ್ನಾಗಿ ವ್ರತ ಮಾಡಿದೆ, ತುಂಬಾ ಖುಷಿಯಾಯಿತು. ಯಾಕಂದರೆ ಸರಿತಾ ಹೇಗೆ ವ್ರತ ಮಾಡ್ತಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಈ ಸಲ ನೀನು ವ್ರತ ಮಾಡಿದ್ದೀಯಾ, ಖುಷಿ ಆಗ್ತಿದೆ. ಈಗ ಮೊದಲು ಹೋಗಿ ವಿವೇಕ್ ಹತ್ರ ಆಶೀರ್ವಾದ ತಗೊಂಡು ಆಮೇಲೆ ನೀನು ಕಂಕಣ ತೆಗೆದುಕೊಂಡು ಹೋಗಿ ಊಟ ಮಾಡು. ಯಾಕಂದರೆ ಬೆಳಿಗ್ಗೆಯಿಂದ ನೀನು ವ್ರತ ಇದೆ ಅಂತ ಊಟ ಮಾಡಿಲ್ಲ, ಹೋಗಿ ಮೊದಲು ಆಶೀರ್ವಾದ ತಗೋ ಅಂತ. ಆಗ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ, ವಿವೇಕ್ ಹತ್ರ ಆಶೀರ್ವಾದ ತಗೋಬೇಕು ಅಂತ. ಗೌರಿ ಹೋಗಿದ ತಕ್ಷಣವೇ ವಿವೇಕ್ ಅವರೇ, ಇಷ್ಟು ದಿನ ಏನಾಯಿತು ಅಂತ ಗೊತ್ತಿಲ್ಲ, ಆದರೆ ಆ ದೇವ್ರ ಹತ್ರ ಕೇಳ್ಕೊಂಡಿರೋದು ಇಷ್ಟೇ, ನಾನು ನೀವು ಒಂದಾಗಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನಂಬಿಕೆ ಇದೆ ನಾವು ಒಂದಾಗ್ತೀವಿ ಅಂತ. ಮೊದಲು ಆಶೀರ್ವಾದ ಮಾಡಿ ಅಂತ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೊಳ್ಳೋಕೆ ಅಂತ ಗೌರಿ ಹೋದಾಗ ಆಗ ವಿವೇಕ್ ಹಿಂದೆ ಹೋಗ್ತಾರೆ. ಆಶೀರ್ವಾದ ಮಾಡಬೇಕಾ, ಸಾಧ್ಯನೇ ಇಲ್ಲ, ಅಷ್ಟಕ್ಕೂ ನಾನು ಯಾಕೆ ಆಶೀರ್ವಾದ ಮಾಡಬೇಕು, ಗಂಡ ಆಗಿದ್ರೆ ಆಶೀರ್ವಾದ ಮಾಡಬೇಕು, ಆದರೆ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತ ಹೇಳಿದ್ನಲ್ಲ, ಈ ಮದುವೆನ ಒಪ್ಕೊಂಡಿಲ್ಲ ನಾನು, ಗೌರಿನ ಹೆಂಡ್ತಿ ಅಂತ ಒಪ್ಕೊಳ್ಳಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ನಾನು ಯಾಕೆ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಬೇಕು, ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಲ್ಲ, ಹಾಗೆ ಆಶೀರ್ವಾದನೂ ಮಾಡಲ್ಲ ಅಂತ ಅಕ್ಷತೆನ ಚೆಲ್ತಾರೆ ವಿವೇಕ್ ಅವರು. ಆಗ ಏನು ಹೇಳ್ತಿದ್ದೀರಾ ನೀವು, ಅಲ್ಲ ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ರಿ, ಇದ್ದಕ್ಕಿದ್ದಾಗ ಯಾಕೆ ಈ ಥರ ಮಾತಾಡ್ತಿದ್ದೀರಾ, ನೋಡಿ ಹಬ್ಬದ ದಿನ ಈ ಥರ ಎಲ್ಲ ಯಾಕೆ ಹೇಳ್ತಿದ್ದೀರಾ, ನನಗಂತೂ ಗೊತ್ತಾಗ್ತಿಲ್ಲ ಅಂತ ಗೌರಿ ಹೇಳ್ತಾರೆ. ಆಗ ಇರೋ ನಿಜಾನೇ ಹೇಳ್ತಾ ಇರೋದು, ಹಾಗೆ ಈ ನಿರ್ಧಾರನ ಯಾವತ್ತೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ ಅಂತ ಹೇಳ್ತಾರೆ. ಆಗ ಸರಿತಾ ತುಂಬ ಖುಷಿಯಿಂದ ಕೊನೆವರೆಗೂ ವಿವೇಕ್ ಇದ್ರ ಬಗ್ಗೆ ಎಲ್ಲರ ಮುಂದೆ ಮಾತಾಡಿದ್ದು ಒಳ್ಳೆಯದೇ ಆಯಿತು, ಈಗಲಾದರೂ ಮನೆಯವರೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಸರಿತಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಏನಿದೆಲ್ಲ ವಿವೇಕ್, ಅಲ್ಲ ಮನೇಲಿ ಇವತ್ತು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ, ಅದು ನೀವೆಲ್ಲರೂ ಮದುವೆ ಆದಮೇಲೆ ನೀವೇ ಈ ಥರ ಹೇಳ್ತಾ ಇದ್ದರೆ ಮಾತಾಡಿದರೆ ಏನರ್ಥ, ನೋಡು ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರು ಯಾವತ್ತೂ ದೂರ ಆಗಬಾರ್ದು, ದಿನ ಬಂದು ಮನೆಯವರು ಹೊಂದಾಣಿಕೆಯಿಂದ ಇಲ್ಲ, ಹಾಗೆ ವಿವೇಕ್ ಮತ್ತು ಗೌರಿ ದೂರ ಆಗಿದ್ದಾರೆ ಅಂತ ಅಂದರೆ ಎಲ್ಲರೂ ಮಾತಾಡಿದ್ರಿ, ಆಗ ಏನಾಗುತ್ತೆ, ನಮ್ಮ ಮನೆಗೆ ಗೌರವ ಅಂತ ಯೋಚನೆ ಮಾಡ್ತಿದ್ದೀಯಾ ವಿವೇಕ್, ಯಾಕೆ ಈ ಥರ ಮಾತಾಡ್ತಿದ್ದೀಯಾ ನೀನು, ನಿಜವಾಗ್ಲೂ ನಾನು ಈ ಥರ ನೀನು ಮಾತಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ತಪ್ಪು ಮಾಡ್ತಿದ್ದೀಯ, ಇಷ್ಟು ದಿನ ಆದಮೇಲೆ ನೀವಿಬ್ಬರು ಬದಲಾಗ್ತೀರಾ ಅಂತ ಅಂದ್ಕೊಂಡ್ರೆ, ಆದರೆ ಇನ್ನೂ ಇದಿರಲ್ಲ ಅಂತ ಕೋಪ ಮಾಡಿಕೊಂಡು ಗೌರಿ ತುಂಬ ಒಳ್ಳೆಯವರು, ಆದರೆ ನೀನು ಬದಲಾಗದೆ ಈ ಥರ ಮಾತಾಡ್ತಿರೋದು ತಪ್ಪು ಅಂತ ಕೋಪ ಮಾಡಿಕೊಂಡು ಆಗ ವಿವೇಕ್ ಅವ್ರ ತಾತ ಅಂತ ದಿನ ಬಂದು ಅವರು ಹೇಳ್ತಾರೆ, ನೋಡಿ ಯಾರೇನೇ ಹೇಳಿದ್ರು ನಾನು ಯಾರ ಮಾತನ್ನು ಕೇಳಲ್ಲ, ಹಾಗೆ ಗೌರಿನ ಹೆಂಡ್ತಿ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ನೋಡಿ ನೀವು ಬದಲಾಗಲ್ಲ ಅಂತ ನನಗೆ ಗೊತ್ತು, ಆದರೆ ಒಂದಲ್ಲ ಒಂದು ದಿನ ನಿಮಗೆ ನನ್ನ ಮೇಲೆ ಪ್ರೀತಿ ಬಂದೇ ಬರುತ್ತೆ, ಹಾಗೆ ನನ್ನ ಬಗ್ಗೆ ಗೌರವನೂ ಇರುತ್ತೆ, ಅವತ್ತಿಗೆ ನೀವು ಖಂಡಿತವಾಗ್ಲೂ ವಾಪಸ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತೀರಾ, ಹಾಗೆ ನನ್ನ ಹೆಂಡ್ತಿ ಅಂತ ಒಪ್ಕೋತೀರಾ, ಅಲ್ಲಿವರೆಗೂ ನಾನು ಕಾಯ್ತಿರ್ತೀನಿ, ಇಷ್ಟು ದಿನ ನೀವು ನನ್ನನ್ನು ಒಪ್ಕೊಂಡು ಹೆಂಡ್ತಿ ಅಂತ ಹೇಳ್ತೀರಾ ಅಂತ ಕಾಯ್ತಿದ್ದೆ, ಆದರೆ ಯಾವಾಗ ನೀವು ನಿಮ್ಮ ನಿರ್ಧಾರನ ಬದಲಾಯಿಸಲ್ಲ ಅಂತ ಗೊತ್ತಾಯಿತು, ಆವತ್ತೇ ನಾನು ನಿರ್ಧಾರ ಮಾಡಿದೆ ಈ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ. ಆದರೆ ಇವತ್ತು ಆ ಸಮಯ ಬಂದಿದೆ, ಈ ಮನೇಲಿ ಎಲ್ಲರೂ ಹಬ್ಬ ಅಂತ ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿರಲಿ, ಆದರೆ ಈ ಮನೆಗೂ ನನಗೂ ಸಂಬಂಧ ಮುಗೀತು, ಋಣ ಮುಗೀತು ಅಂತ ಹೇಳಿ ಮೊದಲು ಇಲ್ಲಿಂದ ನಾನು ಹೋಗ್ತೀನಿ, ನೀವು ಖಂಡಿತವಾಗ್ಲೂ ವಾಪಸ್ ಬಂದು ಕರ್ಕೊಂಡು ಹೋಗ್ತೀರಾ ಅಂತ ನನಗೆ ನಂಬಿಕೆ ಇದೆ, ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ ಅಂತ ಗೌರಿ ಹೇಳ್ತಾರೆ. ಆಗ ದೀನ ಬಂದು ಅವರು ಹೇಳ್ತಾರೆ, ಏನು ಮಾತಾಡ್ತಿದ್ದೀಯ ಗೌರಿ, ನೀನು ಈ ಮನೆ ಸೊಸೆ, ನೀನು ಯಾಕೆ ಈ ಮನೆಯಿಂದ ಹೊರ್ಗೆ ಹೋಗಬೇಕು, ನೋಡು ನಿನಗೆ ಈ ಮನೆಯಲ್ಲಿರೋ ಅಧಿಕಾರ ಇದೆ, ಅಲ್ಲ ಹಬ್ಬದ ದಿನ ನೀನೇ ಈ ಥರ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದರೆ ಹೇಗೆ, ಇವತ್ತು ಈ ಮನೆ ಸೊಸೆಯಾಗಿ ನೀನು ವ್ರತ ಮಾಡ್ತಿದ್ದೀಯ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಿಂದ ಹೊರಗಡೆ ಹೋಗೋದು ಬೇಡ, ಗೌರಿ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ವಿವೇಕ್ ಹತ್ರ ನಾನು ಮಾತಾಡ್ತೀನಿ ಅಂತ ದೀನ ಬಂದು ಅವ್ರಿಗೆ ಹೇಳ್ತಾರೆ. ಇಲ್ಲ ತಾತ, ಇಷ್ಟು ದಿನ ನಾನು ಅವ್ರ ಹತ್ರ ಮಾತಾಡಿದೆ, ಅವರು ಬದಲಾಗ್ತಾರೆ, ನನ್ನನ್ನು ಒಪ್ಕೋತಾರೆ ಅಂತ ಕಾಯ್ತಿದ್ದೆ, ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೇನು ಇನ್ನು ಎಷ್ಟು ದಿನ ಅಂತ ನಾನು ಕೂಡ ಸಮಾಧಾನದಿಂದ ಕಾಯ್ತಾ ಇರಲಿ, ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನನಗೆ ಈ ಮನೆಗೆ ಇವತ್ತಿಗೆ ಸಂಬಂಧ ಮುಗಿಯುತ್ತೆ, ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಗೌರಿ ಹೇಳ್ತಾರೆ. ಆಗ ಇಲ್ಲ ಗೌರಿ, ನಿನ್ನ ಮತ್ತೆ ವಿವೇಕ್ ಒಂದು ಮಾಡೋ ಜವಾಬ್ದಾರಿ ನಂದು, ದಯವಿಟ್ಟು ಇಲ್ಲಿಂದ ಹೋಗಬೇಡ, ಮನೆ ಬಿಟ್ಟು ಹೋಗಬೇಡ ಗೌರಿ ಅಂತ ದೀನ ಬಂದು ಅವರು ಹೇಳ್ತಾರೆ. ಮಾವ ನೀವು ಯಾಕೆ ಇಷ್ಟೆಲ್ಲ ಕೇಳ್ಕೊತಾ ಇದ್ದೀರಾ, ಅಷ್ಟಕ್ಕೂ ದೊಡ್ಡವ್ರ ಮಾತಿಗೆ ಗೌರವ ಇಲ್ಲದೆ ಹೋಗ್ತೀನಿ ಅಂತ ಹೇಳಿದ ಮೇಲೆ, ಹಾಗೆ ನೀವು ಇಷ್ಟೆಲ್ಲ ಹೇಳಿದರೂ ಕೂಡ ನಾನು ಈ ಮನೇಲಿ ಇರಲ್ಲ ಅಂದಮೇಲೆ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ, ಹೋಗ್ತಿರೋರನ್ನು ತಡಿಬಾರ್ದು, ಅವ್ರ ಪಾಡಿಗೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಬಿಡಿ ಅಂತ. ಆಗ ಸರಿತಾ ಹೇಳ್ತಾರೆ, ಸರಿಯಾಗಿ ಹೇಳಿದ್ರಿ ಅತ್ತೆ, ನಿಮಗೂ ಇದೇ ಬೇಕಿತ್ತು, ಅದಕ್ಕೋಸ್ಕರನೇ ನೀವು ಕಾಯ್ತಿದ್ರಿ ಅಂತ ನನಗೆ ಗೊತ್ತು, ತುಂಬ ಖುಷಿಯಾಗಿರುತ್ತೆ ಅಲ್ವಾ ನಿಮಗೆ, ಇವತ್ತು ಎಲ್ಲರೂ ಕೂಡ ಮನೆಯವರು ಖುಷಿಯಾಗಿರಿ, ನನ್ನಿಂದಾಗಿ ಯಾವುದೇ ಕಾರಣಕ್ಕೂ ಈ ಮನೆ ಸಂತೋಷ ಹಾಳಾಗಬಾರ್ದು, ನನಗೆ ಇಷ್ಟ ಇಲ್ಲ ಅಂತ ಗೌರಿ ಬಟ್ಟೆಗಳನ್ನೆಲ್ಲ ತಗೊಂಡು ಬರೋಕ್ಕೆ ಅಂತ ಹೋಗ್ತಾರೆ. ಆಗ ಏನಿದೆಲ್ಲ ವಿವೇಕ್, ಯಾಕೇನು ಮಾತಾಡದೆ ನಿಂತಿದೆಯಾ, ನೋಡು ನೀನು ಮಾಡ್ತಿರೋದು ಒಂದೇ ಒಂದು ತಪ್ಪಿನಿಂದ ಈ ಮನೆ ಗೌರವ ಎಲ್ಲ ಬೀದಿ ಪಾಲಾಗುತ್ತೆ, ಈ ಮನೆ ಸೊಸೆಯಾಗಿ ಬಂದಿರೋ ಗೌರಿ ನಮ್ಮ ಮನೆ ಮಹಾಲಕ್ಷ್ಮಿ ಅಂಥದ್ರಲ್ಲಿ ಅವರೇ ಈ ಮನೆ ಬಿಟ್ಟು ಹೋಗ್ತಿದ್ದಾರೆ, ಅದೇಗೆ ನಾವೆಲ್ಲರೂ ಖುಷಿಯಾಗಿರೋದು, ವಿವೇಕ್ ನೀನು ಹೋಗಿ ಮಾತಾಡು, ಸಮಾಧಾನ ಮಾಡು, ನೀನು ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.